ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ 2 ಹಂತದ ಮತದಾನ ಮುಕ್ತಾಯವಾಗಿದೆ. ಮೊದಲ ಹಂತದಲ್ಲಿ ಹೇಳಿಕೊಳ್ಳುವಷ್ಟು ಮತದಾನ ಆಗದೇ ಇದ್ರೂ 2ನೇ ಹಂತದಲ್ಲಿ ತಕ್ಕ ಮಟ್ಟಿಗೆ ವೋಟಿಂಗ್ ನಡೆದಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು % ಮತದಾನವಾಯಿತು ಅನ್ನೋದರ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ 2 ಹಂತದ ಮತದಾನ ಮುಕ್ತಾಯ. ಉತ್ತರದಲ್ಲಿ ಒಟ್ಟು 67% ಮತದಾನ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಅಂತ್ಯಗೊಂಡಿದೆ. 14 ಕ್ಷೇತ್ರಗಳಿಗೆ ನಡೆದ ಮತದಾನ ಅಂತ್ಯವಾಗಿದ್ದು 67% ವೋಟಿಂಗ್ ಆಗಿದೆ. ಬೆಳಗಿನಿಂದಲೇ ಮತದಾರರು ಮತಗಟ್ಟೆಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ರು. 2ನೇ ಹಂತದ ಮತದಾನ ಕೂಡ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ? ಬಾಗಲಕೋಟೆಯಲ್ಲಿ 67% ಮತದಾನವಾಗಿದೆ. ಇನ್ನು ಬೆಳಗಾವಿಯಲ್ಲಿ 67%, ಬಳ್ಳಾರಿಯಲ್ಲಿ 70%, ಬೀದರ್ನಲ್ಲಿ 61%, ವಿಜಯಪುರದಲ್ಲಿ 61%, ಚಿಕ್ಕೋಡಿಯಲ್ಲಿ 73%, ದಾವಣಗೆರೆಯಲ್ಲಿ 72%, ಧಾರವಾಡದಲ್ಲಿ 68%, ಕಲಬುರಗಿಯಲ್ಲಿ 58%, ಹಾವೇರಿಯಲ್ಲಿ 73%, ಕೊಪ್ಪಳದಲ್ಲಿ 67%, ರಾಯಚೂರಿನಲ್ಲಿ 60%, ಇನ್ನು ಶಿವಮೊಗ್ಗದಲ್ಲಿ 60% ಮತದಾನವಾಗಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ 71% ಮತದಾನವಾಗಿದೆ. ರಾಜ್ಯದಲ್ಲಿ 2 ಹಂತದಲ್ಲಿ ಒಟ್ಟು 28 ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯವಾಗಿದೆ. 227 ಅಭ್ಯರ್ಥಿಗಳ ಹಣೆ ಬರಹ ಮತಪೆಟ್ಟಿಗೆ ಸೇರಿದ್ದು ಅಭ್ಯರ್ಥಿಗಳ ಭವಿಷ್ಯ ಇವಿಎಂನಲ್ಲಿ ಭದ್ರವಾಗಿದೆ. ಮತದಾರರು ಯಾರ ಮೇಲೆ ಒಲವು ತೋರಿದ್ದಾರೆ, ಯಾರಿಗೆ ವಿಜಯಲಕ್ಷ್ಮಿ ಒಲಿಯಲಿದ್ದಾಳೆ ಎನ್ನುವುದು ಜೂನ್ 4ರಂದು ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಲೆಕ್ಷನ್ ಅಖಾಡದಲ್ಲಿ ಹಲ್ಚಲ್ ಎಬ್ಬಿಸಿದ ಪೆನ್ಡ್ರೈವ್ ಪ್ರಕರಣ ಇದೀಗ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ವೈಯಕ್ತಿಕ ಕದನವಾಗಿ ಮಾರ್ಪಟ್ಟಿದೆ. ಡಿಕೆಶಿಯೇ ಪೆನ್ಡ್ರೈವ್ ಲೀಕ್ ಮಾಡಿದ್ದು ಅಂತ ದೇವರಾಜೇಗೌಡ ಬಿಗ್ ಬಾಂಬ್ ಸಿಡಿಸಿದ್ರೆ, ಉಪಮುಖ್ಯಮಂತ್ರಿ ವಿರುದ್ಧ ಕುಮಾರಸ್ವಾಮಿ ಸಾಲು ಸಾಲು ಆರೋಪವನ್ನು ಮಾಡಿದ್ದು ಸಂಪುಟದಿಂದ ಡಿಕೆಶಿಯನ್ನ ಕೈಬಿಡಿ ಅನ್ನುವಂತಹ ಸವಾಲು ಹಾಕಿದ್ದಾರೆ. ಎಂಟರ್ ಗೇಮ್ ಪ್ಲೇ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ ಡಿಕೆ ಶಿವಕುಮಾರ್. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು ಸುರ್ಜೇವಾಲ, ಯಾರ್ಯಾರು ಫೋಟೋ ಬಿಡಬೇಕು ಅಂತ ಯಾಕಪ್ಪ ಕರೆದಿಲ್ಲ ಇನ್ನೂ ಇವರನ್ನ ರಾಹುಲ್ ಗಾಂಧಿನ? ಪೆನ್ ಡ್ರೈವ್ ಲೀಕ್ ಹಿಂದೆ ಡಿಕೆಶಿ ಕೈವಾಡ. ದೆಹಲಿಯಲ್ಲೇ ಸಿದ್ಧವಾಯ್ತಂತೆ ಪೆನ್ ಡ್ರೈವ್ ಕತೆ. ಡಿಕೆ ಶಿವಕುಮಾರ್ ಪೆನ್ ಡ್ರೈವ್ ಸ್ಟೋರಿಗೆ ಕಥನಾಯಕ ಅಂತ ದೇವರಾಜೇಗೌಡ ಹೇಳ್ತಿದ್ರೆ, ಇಲ್ಲ ಈ ಸ್ಟೋರಿಯ ಸ್ಕ್ರೀನ್ ಸಿದ್ಧವಾಗಿದ್ದೇ ದೆಹಲಿಯಲ್ಲಿ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದು ಪೆನ್ ಡ್ರೈವ್ ಕೇಸ್ಗೆ ಸ್ಫೋಟಕ ತಿರುವು ನೀಡಿದ್ದಾರೆ. ಸುರ್ಜೇವಾಲ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ ಸಿಎಂ, ಈ ಕಡೆ ಸಿಎಂ ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರೆ. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು ಸುರ್ಜೇವಾಲ, ಯಾರ್ಯಾರು ಫೋಟೋ ಬಿಡಬೇಕು ಅಂತ? ಮಿಸ್ಟರ್ ಸುರ್ಜೇವಾಲ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ನೇರ ಕಾಂಗ್ರೆಸ್ ಹೈಕಮಾಂಡ್ ಟಾರ್ಗೆಟ್ ಮಾಡಿದ ದಳಪತಿ ರಾಹುಲ್ ಗಾಂಧಿಗೂ ಎಸ್ಐಟಿ ನೋಟಿಸ್ ಕೊಡುತ್ತಾ ಅನ್ನೋ ದಾಳವನ್ನ ಉರುಳಿಸಿದ್ರು. 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ, ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ. ಯಾವನಪ್ಪ ಅವರು ಎಸ್ಐಟಿ ಮುಖ್ಯಸ್ಥ? ಡಿ ಕೆ ಸಿಂಗ್. ಯಾಕಪ್ಪ ಕರೆದಿಲ್ಲ ಇನ್ನೂ ಇವರನ್ನ ರಾಹುಲ್ ಗಾಂಧಿನ? ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್, ರೇವಣ್ಣ ಫ್ಯಾಮಿಲಿಯನ್ನ ಸಿಲುಕಿಸಲಾಗಿದೆ ಎಂದು ಎಚ್ಡಿಕೆ ಆರೋಪಿಸಿದ್ದು ಎಸ್ಐಟಿ ತನಿಖೆ ಮೇಲೆಯೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು
ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಇನ್ನು ಡಿಕೆ ಶಿವಕುಮಾರರೇ ಪೆನ್ ಡ್ರೈವ್ ಷಡ್ಯಂತ್ರದ ಕಿಂಗ್ ಪಿನ್ ಎಂದು ಕುಮಾರಸ್ವಾಮಿ ಆರೋಪಿಸಿದ್ದು, ಡಿಕೆಶಿಯನ್ನ ಸಂಪುಟದಿಂದ ಕಿತ್ತಾಕಿ ಎಂದು ಸವಾಲ್ ಹಾಕಿದ್ದಾರೆ. ಆ ಹೆಣ್ಣುಮಕ್ಕಳು ಮಾನ ಹಾರಾದ ಹಾಕಿದಿರಿ. ಆ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟು ಡಿ ಕೆ ಶಿವಕುಮಾರ್ನ ಕ್ಯಾಬಿನೆಟ್ಟಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡು. ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ. ಪೆನ್ ಡ್ರೈವ್ ಕೇಸ್ನಲ್ಲಿ ಮಕಾಡೆ ಮಲಗಿದ್ದ ಮೈತ್ರಿಕೂಟ ದೇವರಾಜೇಗೌಡ ಪ್ರೆಸ್ ಮೀಟ್ ಬಳಿಕ ಪುಟಿದೆದ್ದಿದೆ. ಸಿದ್ದರಾಮಯ್ಯ ಡಿಕೆಶಿ ಜೊತೆಗೆ ಎಸ್ಐಟಿ ವಿರುದ್ಧವೂ ವಾಗ್ಬಾಣಗಳನ್ನ ಬಿಡ್ತಿದೆ.